ಯಡ್ರಾವ್ ಗ್ರಾಮದಲ್ಲಿರುವಂತಹ ರೈತರ ಹೊಲ ಗದ್ದೆಗಳಿಗೆ ಹೋಗುತ್ತಿರುವ ಶಿವಶಕ್ತಿ ಶುಗರ್ ಫ್ಯಾಕ್ಟರಿಯ ತ್ಯಾಜ್ಯ. ಈ ತ್ಯಾಜ್ಯ ಹೊಲ ಗದ್ದೆಗಳಿಗೆ ಮಾತ್ರವಲ್ಲ, ಇಲ್ಲಿರುವ ಕುಡಿಯುವ ನೀರಿನ ಮೂಲಗಳಿಗೂ ಸೇರ್ತಿದೆ. ಇದರಿಂದ ಜನರು ಕುಡಿಯೋ ನೀರು ಕೂಡ ಕಲುಷಿತವಾಗ್ತಿದೆ. ಈ ವಿಚಾರಕ್ಕೆ ಸಂಬಂಧಿಸಿ ಇಲ್ಲಿರುವ ರೈತರು ಹಲವು ಕಾಲದಿಂದ ತಮ್ಮ ಧ್ವನಿ ಎತ್ತಿದ್ರು. ಆದ್ರೆ ಆ ಧ್ವನಿ ಯಾವ ಅಧಿಕಾರಿಗಳ ಕಿವಿಗೂ ಬಿದ್ದಿಲ್ಲ. ಅಧಿಕಾರಿಗಳಿಗೇಕೆ, ಖುದ್ದು ರಾಜ್ಯಸಭಾ ಸದಸ್ಯರಾಗಿದ್ದಂತಹ ಪ್ರಭಾಕರ್ ಕೋರೆ ಕಿವಿಗೆ ಬಿದ್ರೂ ಪ್ರಯೋಜನವಾಗಲಿಲ್ಲ. ಆದರೂ ರೈತರಿಗೆ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಒಂದು ಸುವರ್ಣಾವಕಾಶ ಕೂಡ ಸಿಕ್ತು. ಅದುವೇ ಕೇಂದ್ರ ಸರ್ಕಾರದ ಪರಿಸರ ಆಘಾತ ಅಧ್ಯಯನದ ಸಭೆ. ಅದೇ ಯಡ್ರಾವ್ ಗ್ರಾಮದಲ್ಲಿ ಇದೇ ಮಾರ್ಚ್ 7ರಂದು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದಕ್ಕೆ ಸಂಬಂಧಿಸಿ ಯಡ್ರಾವ್ ಗ್ರಾಮದ ಹಸಿರು ಸೇನೆ ಎಂಬ ರೈತ ಸಂಘಟನೆ ಸಿಪಿಐ ಸಾಹೇಬರಿಗೆ ಒಂದು ಮನವಿಯನ್ನ ಸಭೆ ನಡೆಯೋಕ್ಕೂ 7 ದಿನಗಳ ಹಿಂದೆಯೇ ಅಂದ್ರೆ ಫೆಬ್ರವರಿ 28ರಂದೇ ನೀಡಿದ್ರು.